ಹನುಮಂತು ಬಿಗ್ ಬಾಸ್ ಗೆ ಆಲ್ಮೋಸ್ಟ್ TRP ಬಂದಿದ್ದು ಕಳೆ ಬಂದಿದ್ದು. ಹನುಮಂತು ಬರಕ್ ಮುಂಚೆ ಅಷ್ಟಿರ್ಲಿಲ್ಲ. ಹನುಮಂತು ಬಂದ್ಮೇಲೆನೆ ಅವ್ನು ಬಿಗ್ ಬಾಸ್ ನೋಡಕ್ ಒಂದು ಖುಷಿನೂ ಆಯ್ತು. ಇವ್ರೆಲ್ಲದಕ್ಕೂ ಹೇಳ್ತೀನಿ 11ನೇ ಸೀಸನ್ ನೋಡಕ್ಕೆ ಕಳೆ ಬಂದಿರೋದೇ ಹನುಮಂತಿಂದ. ಸುದೀಪ್ ಸರ್ಗೆ ಆಲ್ಮೋಸ್ಟ್ ಆಲ್ 11ನೇ ಸೀಸನ್ ಅಷ್ಟು ಅವ್ರ ಮೈಂಡ್ ತಲೆ ಅವ್ರಿಗೆ ಕಾನ್ಫಿಡೆಂಟ್ ಇಲ್ಲ ಸುದೀಪ್ ಸರ್ಗೆ. ಈಗ ಬಿಗ್ ಬಾಸ್ ನೋಡ್ತಾ ಇದೀರ ತಾವು? ಹೌದೌದು ನೋಡ್ತಾ ಇದೀನಿ. ಏನ್ ಅನ್ಸುತ್ತಣ್ಣ ಬಿಗ್ ಬಾಸ್ ಬಗ್ಗೆ? ಬಿಗ್ ಬಾಸ್ ಚೆನ್ನಾಗಿ ನಡೀತಾ ಇದೆ. ನಮ್ಮ ಅಭಿಪ್ರಾಯ ಹೇಳ್ಬೇಕಂದ್ರೆ ಹನುಮಂತು ಗೆಲ್ಲಿ ಅಂತ ನಾವ್ ಅನ್ಕೊಂತಾ ಇದೀವಿ. ಯಾಕಂದ್ರೆ ಅವ್ನು ನ್ಯಾಚುರಲ್ ಆಗಿ ಆಡ್ತಾ ಇದ್ದಾನೆ. ಇನ್ನೆಲ್ಲಾರು ಫಿಲ್ಲರ್ ಒಂದ್ ಸ್ವಲ್ಪ ಎಲ್ಲಾರು ಆಡ್ತಾ ಇರೋದು ಒಂಥರ ನಾಟಕದ ತರನೇ ಅನಿಸ್ತಾ ಇದೆ ನನಗೆ. ಹನುಮಂತು ನನಗೆ ತುಂಬಾನೇ ಫೇವರೇಟ್ ಇದರಲ್ಲಿ. ನಾವು ವೋಟ್ ಮಾಡೋದಿಲ್ಲ ಹನುಮಂತುಗೆನೆ. ಬಟ್ ಅವ್ನು ನ್ಯಾಚುರಲ್ ಆಗಿದ್ದಾನೆ. ಇವತ್ತಿನ ಸಿಚುವೇಶನ್ ಅಲ್ಲಿ ಅವನಲ್ಲಿ ಏನು ಕಲ್ಮಶ ಇಲ್ಲ. ನಮ್ಮ ವೈಯಕ್ತಿಕವಾಗಿ ಹೇಳ್ತಾ ಇದೀವಿ, ಬೇರೆ ಅಭಿಪ್ರಾಯ ಬಗ್ಗೆ ಹೇಳ್ತಾ ನಮ್ಮ ವೈಯಕ್ತಿಕವಾಗಿ ಅವ್ನ ಕಲ್ಮಶ ಇಲ್ಲ. ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾನೆ. ನಮ್ಮ ಅಭಿಪ್ರಾಯದಲ್ಲಿ ಅವನಿಗೆ ನಾವು ಸಪೋರ್ಟ್ ಮಾಡ್ಬೇಕು. ಈಗ ಹನುಮಂತನ್ ತುಳಿಯಕ್ಕೆ ತುಂಬಾ ಷಡ್ಯಂತ್ರಗಳು ನಡೀತಾ ಇದೆ ಒಳಗಡೆ. ಸರ್ ಏನೇ ತುಳಿದ್ರು ದೇವರನ್ನ ಒಬ್ಬ ಇರ್ತಾನೆ, ಮತ್ತೆ ಜನಗಳ ಅವತಲ್ ಮೇಲೆ ಪರಿಮಾಣ ಇರ್ತದೆ. ನೀವು ಎಷ್ಟೇ ಆಗ್ಲಿ ಏನೇ ಮಾಡ್ಲಿ ಜನಗಳ ಮೇಲೆ ಅಭಿಪ್ರಾಯ ಇರ್ತದೆ. ಹಾಗಾಗಿ ಅದು ಬಿಗ್ ಬಾಸ್ ಇರೋದೇ ತುಳಿಯಕ್ಕೆ. ಬಿಗ್ ಬಾಸ್ ಇರೋದು ಒಬ್ಬನ ತಪ್ಪಿಸ್ಬೇಕು, ಒಬ್ಬನ ತುಳಿಬೇಕು, ಮತ್ತೆ ಅದ್ರಲ್ಲೇ ಅವ್ರು ಒಂದು ಗ್ಯಾಂಗ್ ಮಾಡ್ಕೊಂತಾರೆ, ಇನ್ನೊಬ್ಬನ ತುಳಿಬೇಕು ಅಂತಾರೆ. ಅದು ಹಂಗಾಗಲ್ಲ. ವೈಯಕ್ತಿಕವಾಗಿ ನೋಡ್ಬೇಕಂದ್ರೆ ಬಿಗ್ ಬಾಸ್ ನ ಅಭಿಪ್ರಾಯ ಕೇಳ್ಬೇಕು ಅಂದ್ರೆ ನನ್ನ ಹತ್ರ ಕೇಳ್ಬೇಕಂದ್ರೆ ಜನ ಎಲ್ಲಾ ನೋಡ್ತಾ ಇರೋದು ಅವ್ರ ಅಭಿಪ್ರಾಯದ ಮೇಲೆ ವೋಟಿಂಗ್ ಮೇಲೆ ನಡೆಯೋದಲ್ವಾ. ಹನುಮಂತು ಬಿಗ್ ಬಾಸ್ ಗೆ ಆಲ್ಮೋಸ್ಟ್ TRP ಬಂದಿದ್ದು ಕಳೆ ಬಂದಿದ್ದು. ಹನುಮಂತು ಬರಕ್ ಮುಂಚೆ ಅಷ್ಟಿರ್ಲಿಲ್ಲ. ಹನುಮಂತು ಬಂದ್ಮೇಲೆನೆ ಅವ್ನು ಬಿಗ್ ಬಾಸ್ ನೋಡಕ್ ಒಂದು ಖುಷಿನೂ ಆಯ್ತು. ಜನ ಇವಾಗ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಡ್ತಾರೆ. ಹನುಮಂತು ಬರಕ್ ಮುಂಚೆ ಮತ್ತೆ ಬಿಗ್ ಬಾಸ್ ಅಂತ ನಾವ್ ಹೇಳ್ತೀವಲ್ಲ, ಎಂಟರ್ಟೈನ್ಮೆಂಟ್ ಅಲ್ಲಿ ಹೇಳ್ಬೇಕಂದ್ರೆ ಹನುಮಂತನೇ ನಂಬರ್ 1. ನಮ್ಮ ವೈಯಕ್ತಿಕವಾಗಿ ಹೇಳ್ತಾ ಇದೀವಿ, ಬೇರೆಯವ್ರ ಅಭಿಪ್ರಾಯ ನಮ್ಗೆ ಗೊತ್ತಿಲ್ಲ. ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಹನುಮಂತನೇ. ಹನುಮಂತ ಬಂದ್ಮೇಲೆ ಅದು ಮುಂದೆ ಬಿಗ್ ಬಾಸ್ ಅದ್ರಲ್ಲಿ ಇಷ್ಟು ಸೀಸನ್ ಇದೆ, 11ನೇ ಸೀಸನ್ ತಾನೆ. ಈ 11 ಸೀಸನ್ ವರ್ಸ್ಟ್ ಸೀಸನ್ ನಡೀತದೆ ಇದು. ಈ ಬಿಗ್ ಬಾಸ್ ಅಲ್ಲಿ ವರ್ಸ್ಟ್ ಸೀಸನ್ ನಡೀತಾ ಇರೋದು 11. ಇದು ಯಾರ್ಯಾರು ಕಂಟೆಂಟ್ ಬಂದ್ರೆ ಯಾರು ಚೆನ್ನಾಗಿಲ್ಲ, ಒಬ್ರು ಇಷ್ಟ ಆಗಿಲ್ಲ. ಅದ್ರಲ್ಲಿ ಒಬ್ಬ ಮಂಜಣ್ಣ ಒಂದ್ ಸ್ವಲ್ಪ ಪರವಾಗಿಲ್ಲ ಹೇಳ್ಬೇಕು ಅಂದ್ರೆ. ಈಗ ಮಂಜಣ್ಣ ಹನುಮಂತನ ಮಂಜಣ್ಣನ ಬಗ್ಗೆ ಕೇಳ್ತಾ ಇದ್ದೀನಿ. ಹನುಮಂತನ ಎತ್ತಿ ನೆಲಕ್ ಬಡ್ದಿದ್ರು. ಅದು ಹೇಳ್ತೀನಲ್ಲ, ಕೆಲವು ಬಿಗ್ ಬಾಸ್ ಅಲ್ಲಿ ಆಡುವಾಗ ನಾನ್ ಎಲ್ಲರೂ ವೈಯಕ್ತಿಕವಾಗಿ ಹೇಳ್ಬೇಕು ಅಂದ್ರೆ ಅವ್ರಿಗೆ ನಂದೇ ಆದ ಒಂದು ಅಭಿಪ್ರಾಯ ಇರ್ತದೆ. ನಾನು ಏನನ ಮಾಡಿ ಹೆಂಗನ ಮಾಡ್ಬೇಕು. ಅವ್ರಿಗೆ ಗೊತ್ತಿಲ್ಲ ಹನುಮಂತು ಸ್ವಲ್ಪ ಚಿಗುರ್ತಾರೆ, ಚೆನ್ನಾಗಿ ಬೆಳಿತಾ ಇದಾರೆ ಅಂತ. ಏನೋ ಒಂದು ಮಾಡ್ಬೇಕಂತ ಮಾಡಿರ್ತಾನೆ. ಇರೋದ್ರಲ್ಲಿ ಈ ಬಿಗ್ ಬಾಸ್ ಸೀಸನ್ ಅಲ್ಲಿ ವರ್ಸ್ಟ್ ಸೀಸನ್ ಅಂದ್ರೆ 11ನೇ ಸೀಸನ್. ನನಗೆ ಸುದೀಪ್ ಅವ್ರು ಸಿಕ್ಕುದನ್ನು ವೈಯಕ್ತಿಕವಾಗಿ ಹೇಳ್ಬಿಡ್ತೀನಿ ಸರ್, ಈ ಸೀಸನ್ ಅಷ್ಟು ವರ್ಷ ಸೀಸನ್ ಯಾವ್ದು ನೋಡಿಲ್ಲ. ಬಟ್ ಇರೋದ್ರಲ್ಲಿ ಈ ಸೀಸನ್ ಅಲ್ಲಿ ಹನುಮಂತ ಬಂದ್ಮೇಲೆ ಒಂಥರ ಬಿಗ್ ಬಾಸ್ ಮಾತ್ರ ಕಳೆ ಬಂದಿದೆ, ಅದಂತೂ ಸತ್ಯ. ಹನುಮಂತ ಬಂದಿಲ್ಲ ಆದ್ರೆ ಬಿಗ್ ಬಾಸ್ ನೋಡೋದೇ ಇಲ್ಲ, ನೋಡಕ್ಕೆ ಆಗಲ್ಲ. 11ನೇ ಸೀಸನ್ ವರ್ಸ್ಟ್ ಸೀಸನ್. ಇದು ಮೋಕ್ಷಿತ ಅಂತ ಅಯ್ಯೋ ಕೇಳಬೇಕು. ಈಗ ಅವ್ರ ಬಗ್ಗೆ ಹೊರಗಡೆ ಎಲ್ಲ ಒಂದು ಇದು ಓಡಾಡ್ತಾ ಇದೆ. ಏನ್ ಓಡಾಡ್ತದೆ? ಮಕ್ಳ ಕಳ್ಳಿ ಇರ್ಬೋದೇನೋ, ಹೇಳಕ್ಕಾಗಲ್ಲ. ಇಲ್ಲ ಹೇಳಕ್ಕಾಗಲ್ಲ ಸರ್. ಮೋಕ್ಷಿತ ಬಗ್ಗೆ ವೈಯಕ್ತಿಕವಾಗಿ ನಾವು ದೂಷಣೆ ಮಾಡಬಾರ್ದು, ನಮಗಿಷ್ಟ ಇಲ್ಲ. ನಾವು ವೈಯಕ್ತಿಕವಾಗಿ ಮೋಕ್ಷಿತನ ದೂಷಣೆ ಮಾಡೋದು ಅದೆಲ್ಲ ಸರಿ ಇಲ್ಲ. ಪಾಪ ಅವ್ರು ಅವ್ರು ಆಡ್ತಾ ಇದಾರೆ, ಅವ್ರಿಗೂ ಮತ್ತೆ ಹೇಳ್ತಾರೆ. ಅದನ್ನೆಲ್ಲ ನಾವು ನಂಬಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗೂ ಮಾತಾಡ್ಲಿಕ್ಕೆ ಆಗಲ್ಲ. ಪಾಪ ಆ ಹುಡುಗಿ ಒಂದ್ ಹೆಣ್ಮಗು ಅವಳು ಆಡ್ತಾ ಇದ್ದಾಳೆ, ವೈಯಕ್ತಿಕವಾಗಿ ಆಡ್ತಾ ಇದಾರೆ. ಬಟ್ ಮೋಕ್ಷಿತನ ಬಗ್ಗೆ 1000 ಹೇಳ್ತಾರೆ. ಮೋಕ್ಷಿತನ ಬಗ್ಗೆನೂ ಹೇಳ್ತಾ ಇದಾರೆ, ಅಲ್ಲಿರೋ ಹೆಣ್ಮಕ್ಳ ಬಗ್ಗೆನೂ ಆಡ್ತಾ ಇದಾರೆ. ಅದರಲ್ಲಿ ಗೀತಾ ಹೆಸರು ಗೌತಮಿ ಅಲ್ಲ, ಗೀತಾ ಸೀರಿಯಲ್ ಮಾಡಿದಾಳೆ ಯಾರು, ಭವ್ಯ ಗೌಡ. ಅವಳು ಚೆನ್ನಾಗಿ ಆಡ್ತಾ ಇದ್ದಾಳೆ, ಇಲ್ಲ ಅಂತ ಹೇಳ್ತಲ್ಲ. ಇವ್ರೆಲ್ಲದಕ್ಕೂ ಹೇಳ್ತೀನಿ 11ನೇ ಸೀಸನ್ ನೋಡಕ್ಕೆ ಕಳೆ ಬಂದಿರೋದೇ ಹನುಮಂತಿಂದ. ಇದು 100% ಬಿಗ್ ಬಾಸ್ ನಡೆಸ್ತಾ ಇರೋದು ಯಾರೇ ಹೇಳ್ಕೊಳ್ಳಿ. ನಾನು 100% 11ನೇ ಸೀಸನ್ ನೋಡ್ಲೇಬಾರ್ದು ಅನ್ಕೊಂಡಿದ್ದೆ. ಅಷ್ಟು ವರ್ಸ್ಟ್ ಸೀಸನ್ ಇದು. ಈ ಬಿಗ್ ಬಾಸ್ ಅಲ್ಲಿ 11ನೇ ಸೀಸನ್ ವರ್ಸ್ಟ್ ಸೀಸನ್. ಬಟ್ ಅದ್ರಲ್ಲಿ ಇವಾಗ ಒಂದು ಕಳೆ ಬಂದಿರೋದು ಹನುಮಂತ. ಓಕೆ, ಇವ್ರು ಗೋಲ್ಡ್ ಸುರೇಶ್ ಅವ್ರು ಹೋದ್ರು. ಅಯ್ಯೋ ಬಿಡಿ ಸರ್, ಗೋಲ್ಡ್ ಸುರೇಶ್ ಏನು ಗೊತ್ತಿಲ್ಲ ನಮ್ಗಂತೂ. ಅದೇನ್ ಅಂತ ಏನಿಲ್ಲ, ಪರ್ಫಾರ್ಮೆನ್ಸ್ ಸರ್. ನೋಡಿ ಸರ್, ನನ್ಗ ಬಿಗ್ ಬಾಸ್ ಹೇಳ್ತೀನಿ ಸರ್, ನಾನು ಹೇಳ್ಬೇಕಂದ್ರೆ ಎಲ್ಲಾರು ಅವರು ಇವ್ರನ್ನೇ ಕರ್ಕೊಂಡ್ ಬರ್ತಾ ಇದಾರೆ, ಸೆಲೆಬ್ರಿಟಿಗಳನ್ನ. ಸರ್ ನಾರ್ಮಲ್ ಮನುಷ್ಯನ ಒಬ್ಬರು ಕರಿಬೇಕು ಸರ್. ನಮ್ಮಂತವ್ರನ್ನ ಒಬ್ರು ಕರೀಲಿ ಬಿಡಿ, ಏನಾಗುತ್ತೆ. ನಮ್ದು ಟ್ಯಾಲೆಂಟ್ ಇದೆ, ಬಟ್ ನಾವು ತೋರ್ಸಕ್ ಆಗ್ತದೆ. ನಮ್ಮಂತವ್ರನ್ನ ಒಬ್ರು ಕರ್ಕೊಳ್ಳಿ, ನಾವು ಒಂದು ತೋರಿಸ್ತೀವಿ ಪರ್ಫಾರ್ಮೆನ್ಸ್. ಇವಾಗ ನವಾಜ್ ಬಂದಿದ್ರು, ನಮ್ಮ ಏರಿಯಾದವ್ರು ನವಾಜ್, ನಮ್ ಇಲ್ಲಿರೋರು. ಈಗ ನೋಡಿ, ನಾವೊಂದು ಪ್ರೋಗ್ರಾಮ್ ಮಾಡಿದ್ವಿ, ಒಂದು ಪ್ರೋಗ್ರಾಮ್ ಮಾಡಿ ಅದ್ರ ಪರ್ಫಾರ್ಮೆನ್ಸ್ ಮಾಡುವಾಗ ಅವನ್ನ ಕರ್ಕೊಂಡ್ರು ಬಿಗ್ ಬಾಸ್ಗೆ. ಅದ್ರಲ್ಲಿ ಅಂತ ವ್ಯಕ್ತಿಗಳಿದ್ದಾರೆ. ಜನರಲ್ ಆಗಿ ಕರ್ಕೊಂಡ್ರೆ ನಮ್ಗೂ ಒಂದು ಖುಷಿ. ನಮ್ಮಂತವ್ರನ್ನ ಒಬ್ರು ಕರೀಲಿ ಬಿಡಿ, ಏನಾಗುತ್ತೆ. ಎಲ್ಲ ಸೆಲೆಬ್ರೇಷನ್ಗಳನ್ನೇ ಕರ್ಬಿಟ್ಟು ಮಾಡಿದ್ರೆ ಏನಿದೆ. ಒಬ್ಬ ರೈತನ ಕರೀಲಿ, ಒಳ್ಳೆ ರೈತನ ಕರೀಲಿ. ರೈತ ಇದಾರೆ, ನಾರ್ಮಲ್ ಜನರಲ್ ಆಗಿ ಎಲ್ಲರೂ ಇದೆ. ನಮ್ಮಂತವ್ರು ಯಾರೋ ಒಬ್ಬರನ್ನ ಅವರೇ ಆಡ್ತೀವಿ. ನೀವು ನಮ್ಮನ್ನು ಇಂಟರ್ವ್ಯೂ ಮಾಡ್ತಾ ಇದ್ರಿ, ಯಾವ್ದೋ ಒಂದು ನಮ್ಮಲ್ಲಿ ಒಂದು ಯಾವ್ದೋ ಒಂದು ಕಲೆ ಇರ್ತದೆ, ಕರಿಬೇಕು. ನಾವು ಒಂದು ತೋರಿಸ್ತೀವಿ ಪರ್ಫಾರ್ಮೆನ್ಸ್. ಇವ್ರು ಬರೀ ಸೆಲೆಬ್ರಿಟಿಗಳು ಹಾಕ್ಬಿಟ್ಟಿದ್ದಾರೆ ಸರ್. ಅದ್ರಲ್ಲಿ ಸರ್ ನೀವ್ ಏನ್ ಹೇಳಿ ಇನ್ನೊಂದ್ಸತಿ ನಾನು ಹೇಳ್ತಾ ಇದೀನಿ, 11ನೇ ಸೀಸನ್
ಡಬ್ಬಾ ಸೀಸನ್. ಅದ್ರಲ್ಲಿ ಹನುಮಂತ ಬಂದ್ಮೇಲೆ 11ನೇ ಸೀಸನ್ ಒಂದು ಕಳೆ ಬಂದಿದೆ. ಕಳೆ ಬಂತು ಹನುಮಂತ ಬಂದ್ಮೇಲೆ ಸರ್ 11 ಸೀಸನ್ ಫಸ್ಟ್ ಸೀಸನ್ ಬಿಗ್ ಬಾಸ್ ಯಾವ್ದು ಇಲ್ಲ. ಇಷ್ಟು ಸೀಸನ್ ಅಲ್ಲಿ ಸುದೀಪ್ ಸರ್ಗೆ ಆಲ್ಮೋಸ್ಟ್ ಆಲ್ 11ನೇ ಸೀಸನ್ ಅಷ್ಟು ಅವ್ರ ಮೈಂಡ್ ತಲೆ ಅವ್ರಿಗೆ ಕಾನ್ಫಿಡೆಂಟ್ ಇಲ್ಲ ಸುದೀಪ್ ಸರ್ಗೆ. ಹನುಮಂತು ಬಂದ್ಮೇಲೆನೆ ಅವರು ಏನ್ ಮಾಡಿಕು ಒಂದ್ ಇದ್ ಮಾಡಿದ್ದು. ಹುಚ್ಚ ವೆಂಕಟ್ ಅವರೆಲ್ಲ ಇದ್ರು, ಅವ್ರು ಮಾಡಿದಾರೆ ವರ್ಷಕ್ಕೆ. ಬಟ್ ಆ ಸೀಸನ್ ನೋಡ್ಲಿಕ್ಕೆ ಚೆನ್ನಾಗಿತ್ತು. ಇದು ಒಂದು ಚೂರು ಚೆನ್ನಾಗಿಲ್ಲ ಸರ್. ಅದರಲ್ಲಿ ಹನುಮಂತ ಬಂದ್ಮೇಲೆ ಅವರೆಲ್ಲ ಮಾಡಿದ್ದು ಇವ್ನು ಹನುಮಂತ ಬಂದ್ಮೇಲೆ ಒಂಥರ ಕಳೆ ಬಂದಿದೆ. 11ನೇ ಸೀಸನ್ ಬೆಸ್ಟ್ ಸೀಸನ್ ಅಂದ್ರೆ ಹನುಮಂತ ಇಲ್ಲ. ಇನ್ ಮಿಕ್ಕವ್ರು ಯಾರು ಸರ್ ಅವ್ರು ಸೆಲೆಕ್ಷನ್ ಮಾಡೋರು ಒಬ್ರು ಸರಿಲ್ಲ. ಓಕೆ, ಈಗ ಜಗದೀಶ್ ಇದ್ದಾಗ ಕರ್ನಾಟಕದ ಕ್ರಶ್ ಅಂತ ಜಗದೀಶ್ ಸರ್. ಜಗದೀಶ್ ನಾನು ಒಂದ್ ಟೈಮ್ ಅಲ್ಲಿ ಅಪ್ರಿಶಿಯೇಟ್ ಮಾಡ್ತೀನಿ ಸರ್ ಅವ್ರನ್ನ. ಅವರಲ್ಲಿ ಅವ್ರದ್ದು ಲ್ಯಾಂಗ್ವೇಜ್ ಅಲ್ಲಿ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಅವ್ರು ಚೇಂಜ್ ಆಗಿರ್ಬೋದು. ಅವ್ರು ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ, ಕರೆಕ್ಟ್ ಆಗಿ ಮಾತಾಡ್ತಾ ಇದ್ರು. ಬಟ್ ಅದು ಓವರ್ ಆಗೋಯ್ತು. ಅದು ಓವರ್ ಆಗಿತ್ತು ಬಿಗ್ ಬಾಸ್ ಅಲ್ಲಿ. ಇದ್ದಿದ್ರೆ ಇನ್ನೂ ಸ್ವಲ್ಪ TRP ಏನಾಯ್ತು ಅವ್ರಿಗೆ ಡಿಫಾಲ್ಟ್ ಏನಾಯ್ತು ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಇಂದ ಓವರ್ ಕಾನ್ಫಿಡೆಂಟ್ ಆಗೋಯ್ತು. ಅವ್ರು ಕಾನ್ಫಿಡೆಂಟ್ ಅಲ್ಲಿ ಅವರು ಆಡಿದ್ರೆ ಬೊಂಬಟ್ಟು ಜಗದೀಶ್. ಓವರ್ ಕಾನ್ಫಿಡೆಂಟ್ ಅಲ್ಲಿ ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಂಡ್ರು. ಮಾತು ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಆಯ್ತಾ. ಇದು ಜಗದೀಶ್ ಅವರು ಮಾಡಿದ ಒಂದು ತಪ್ಪಿಂದ ಪಾಪ ರಂಜಿತ್ ಅವರು ಹೊರಗಡೆ ಹೌದು ಸತ್ಯ. ಅದು ಸತ್ಯವಾದ ಸತ್ಯ ಸರ್. ರಂಜಿತ್ ಅವರು ನಾನು ಹೇಳ್ತೀನಿ ಕೇಳಿ, ಜಗದೀಶ್ ಒಬ್ಬರನ್ನೇ ತೆರಳ್ಬಾರ್ದು ಸರ್. ಚಪ್ಪಾಳೆ ಹೊಡೆದ್ರೆ ಸೌಂಡ್ ಬರೋದು. ಇವ್ರು ಏನೇ ಮಾಡ್ಲಿ, ಆ ರಂಜಿತ್ ಅವರು ಅವ್ರಿಗಿರೋ ಲೆವೆಲ್ಗೆ ಒಂದ್ ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ರೆ ಜಗದೀಶ್ ಮಾಡ್ಕೊಳ್ಳಿ ಬಿಡಿ ಸರ್. ನೀವು ಅವ್ನು ಹೋದ ಅತಿರೇಕ ನೀವು ಅತಿರೇಕ ಹೋದ್ರೆ ಪ್ರಯತ್ನ ಹೆಣ್ಮಕ್ಳ ಬಗ್ಗೆ ಎಲ್ಲ ಕೆಟ್ಟದಾಗ ಮಾತಾಡ ಅದನ್ನೇ ಹೇಳ್ತಾ ಇರೋದು. ಇವ್ರು ಏನೇ ಮಾತಾಡಿದ್ರೆ ನಿಮ್ ರಂಜಿತ್ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಅವರು ಒಂದ್ ಒಳ್ಳೆ ಕಂಟೆಂಟ್ ಅದು ಇಲ್ವ ಚೆನ್ನಾಗಿದ್ರು ಅವರು. ಬಟ್ ಇವರು ರಂಜಿತ್ ಏನ್ ಮಾಡಿದ್ರು, ಇವ್ರು ಅತಿರೇಕಕ್ಕೆ ಹೋದಾಗ ಅವ್ರು ಹೋಗಿಸ್ತಾರೆ. ನೀನ್ ಹಂಗೆ ಹೋದಾಗ ಅದು ಬಿಗ್ ಬಾಸ್ ಇರೋದೇ ಹಂಗೆ. ಅಲ್ಲಿ ನಿನ್ನ ಚಲಾಯಿಸ್ತೀವಿ ಅಂದ್ರೆ ನೀನ್ ಚಲಾಯಿಸ್ತೀಯ ಹೋಗ್ತೀಯ. ಅದೇ ಇಲ್ಲ ನಾನು ಹೇಳ್ತೀನಿ ಜಗದೀಶ್ ಇರ್ಬೇಕಾಯ್ತು. ಅವ್ರು ಓವರ್ ಕಾನ್ಫಿಡೆಂಟ್ ಅಲ್ಲಿ ಅವ್ರು ಬಂದ್ಬಿಟ್ಟಿದ್ದಾರೆ ಈಚೆ. ಬಟ್ ಇವಾಗ ಅಟ್ ಪ್ರೆಸೆಂಟ್ ಗೆ ನನಗೆ ಹನುಮಂತು ಒನ್ ಆಫ್ ದ ಬೆಸ್ಟ್ ಪರ್ಸನ್ ಅಲ್ಲಿ ಇರೋದ್ರಲ್ಲಿ. ಅಲ್ಲಿ ಎಂಟರ್ಟೈನ್ಮೆಂಟ್ ನಡೀತಾ ಇರೋದೇ ಅವರಿಂದ. ಇನ್ ಯಾರೇ ಆಗ್ಲೂ ಬಿಗ್ ಬಾಸ್ ಲೆವೆಲ್ ಮಾತ್ರ ಹನುಮಂತಿಂದ. ನಾನು 4 ಸತಿ ಹೇಳ್ತೀನಿ. ನಾವು ವೋಟಿಂಗ್ ಎಲ್ಲ ಅವ್ರಿಗೆ ಮಾಡ್ತೀವಿ. ಇನ್ನು ಶಿಶಿರ್ ಇದ್ರು, ಶಿಶಿರ್ನ ಹೊರಗಡೆ ಹಾಕ್ಬಿಟ್ರು. ಅದು ಶಿಶಿರ್ದು ಸರ್. ಅದು ಅವ್ರನ್ನ ಶಿಶಿರ್ ಯಾಕೆಂದ್ರೆ ಒಳ್ಳೆ ಗೇಮ್ ಚೆನ್ನಾಗ್ ಆಡ್ತಾ ಇದ್ದ. ಅಂದ್ರೆ ಶಿಶಿರ್ನ ಆಚೆ ಹಾಕಿದ್ದು ನಿಜವಾಗಿ ಒಂಥರ ಇದು ಮಾಡ್ಬೇಕು. ಮೋಕ್ಷಿತ ಹೋಗಿದ್ರೆ ಪ್ರಾಬ್ಲಮ್ ಇರ್ಲಿಲ್ಲ. ಶಿಶಿಲ್ ಹೋಗಿದ್ದೆ ಎಲ್ರಿಗೂ ನೋವಾಗ್ತಾ ಇರೋದು. ಯಾಕೆಂದ್ರೆ ಅವ್ನು ಒಳ್ಳೆ ಆರ್ಟಿಸ್ಟ್ ಕೂಡ. ಅವನು ಒಳ್ಳೆ ಗೇಮ್ ಚೆನ್ನಾಗ್ ಆಡ್ತಾನೆ ಶಿಶಿಲ್. ಶಿಶಿರ್ ಹೋಗ್ತಾನೆ ಅನ್ಕೊಂಡಿರ್ಲಿಲ್ಲ. ನಮ್ಗೇನೆ ಒಂಥರ ಇದು ಆಶ್ಚರ್ಯ ಆಯ್ತು. ಆಲ್ಮೋಸ್ಟ್ ಆಲ್ ಗೌತಮಿ ಇವ್ರಿಬ್ರಲ್ಲಿ ಯಾರು ಹೋಗಿದ್ರು ನಮ್ಗೆ ಬೇಜಾರಾಗ್ತಾ ಇರ್ಲಿಲ್ಲ. ಮತ್ತೆ ಶಿಶಿಲ್ ಹೋಗ್ಬಾರ್ದು. ಈ ಸರಿ ಮೋಕ್ಷಿತಾನೇ ಗೆಲ್ಸೋದು ಅಂತ ಅಂದ್ಬಿಟ್ಟು ಒಂದು ವದಂತಿ ಸರ್. ಏನಾದ್ರೂ ಅವ್ನು ಗೆಲ್ಸಿದ್ರೆ ಈ ಗಿಮಿಕ್ ಐತೆ ಅನ್ಕೊಂತ ಸರ್. ಅಲ್ಲ ಫಸ್ಟೇನೆ ಮೋಕ್ಷಿತ್ ಅವ್ರನ್ನ ಗೆಲ್ಲಿಸ್ತೀವಿ ಅಂತಾನೆ ಕರ್ಸ್ಕೊಂಡಿದ್ದಾರೆ. ಇರ್ಬೋದು. ಹಂಗಾದ್ರೆ ನೆಕ್ಸ್ಟ್ ಬಿಗ್ ಬಾಸ್ ನೋಡೋದಲ್ಲ ನಾವು 100% ನೋಡಲ್ಲ. ಇದೇನ ಮೋಕ್ಷಿತ ಗೆದ್ರು ಅಂದ್ರೆ ನೆಕ್ಸ್ಟ್ ಬಿಗ್ ಬಾಸ್ ನೋಡಲ್ಲ. ಯಾಕಂದ್ರೆ ನಮ್ಮ ಪ್ರಕಾರ ಸರ್, ನಾವು ಆಡಿಯನ್ಸ್ ನೋಡೋ ಪ್ರಕಾರ ಬಂದ್ರೆ ತ್ರಿವಿಕ್ರಮ್ ಚಾನ್ಸಸ್ ಬರುತ್ತೆ, ಇಲ್ಲ ಹನುಮಂತ ಚಾನ್ಸಸ್ ಬರುತ್ತೆ. ಇಬ್ರಲ್ಲಿ ಒಬ್ರಿಗೆ ನಮ್ಮ ಪ್ರಕಾರ. ಯಾಕೆಂದ್ರೆ ನಾವು ಆಡಿಯನ್ಸ್ ನೋಡೋ ಪ್ರಕಾರ ಮೋಕ್ಷಿತ ಬರೋದ್ ಡೌಟ್ ಇದೆ, ಬರೋಕ್ ಆಗೋದಿಲ್ಲ, ಚಾನ್ಸ್ ಇಲ್ಲ. ನಾಳೆ ಮೋಕ್ಷಿತ ಬಂತು ಅಂದ್ರೆ ನೀವ್ ಹೇಳ್ದಂಗೆನೆ ಬೈ ಚಾನ್ಸ್ ಬಿಗ್ ಬಾಸ್ ಅಲ್ಲಿ ಏನೋ ಇರ್ಬೋದು, ಹೇಳಕ್ಕಾಗಲ್ಲ. ಈ ವೋಟಿಂಗ್ ನಡೀತದೆ ಅವ್ರವ್ರಲ್ಲಿ ಹೇಳಕ್. ನಾವು ಒಂದು ಕಾನ್ಫಿಡೆಂಟ್ ಅಲ್ಲಿ ಇದೀವಿ ಬಿಗ್ ಬಾಸ್ ನಡೀತಾ ಇದೆ ಅನ್ನೋದು ಒಂದಿರಲಿ. ಬಟ್ ಹಿಂಗೂ ಆಯ್ತದೆ ಅಂದ್ರೆ ಏನ್ ಮಾಡ್ಲಿಕ್ಕೆ ಆಡೋರ್ಗೆ ಮಾತ್ರ ಅಲ್ಲಿ ಬಿಗ್ ಬಾಸ್ ಅಂತ ಇರೋದು. ಸರ್ ನೀವು ಹನುಮಂತ ಗೆಸ್ ಮಾಡಿ ಸರ್. ನೀವು ರಿಪೋರ್ಟರ್ ನೋಡಿ ಸರ್. ಹನುಮಂತಲ್ಲಿ ಕಲ್ಮಶದ ಹೃದಯ. ಈಗ ಅವನಿಗೂ ಚಲಾಯಿಸ್ತಾವ್ರೆ. ಅವನು ಹುಮ್ಮಸ್ ಬರಂಗ್ ಮಾಡ್ತಾ ಇದಾರೆ. ಯಾಕಂದ್ರೆ ನೋಡಿ ಅವನಲ್ಲಿ ಕಾನ್ಫಿಡೆಂಟ್ ಬಂದ. ಅವ್ರು ಸದ್ಯ ನಾನು ಈಚೆ ಹೋಗ್ಬಿಡೋಣ ಅನ್ಕೊಂತಾ ಇದ್ದ. ಇವತ್ತು ಅವನಿಗೂ ಕಾನ್ಫಿಡೆಂಟ್ ಬಂದಿದೆ. ನಾನು ಆಡ್ತೀನಿ. ನೀನ್ ಎಂತ ದೊಡ್ಡ ಮನುಷ್ಯ ಅವನಿಗೋಸ್ಕರ ಗೇಮ್ ಮಾಡ್ಲಿಲ್ಲ, ಇನ್ನೊಬ್ರಿಗೋಸ್ಕರ ಗೇಮ್ ಮಾಡ್ದವನು. ಅದ್ರಲ್ಲೂ ಕಾನ್ಫಿಡೆಂಟ್ ಅಲ್ಲಿ ಗೇಮ್ ಮಾಡ್ದವನು. ಇನ್ನೊಬ್ರಿಗೆ ಆಡ್ಬೇಕು, ನಾನು ಏನು ಕಳಪೆ ಆಡ್ಲಿ ಅಂತ ಆಡ್ಲಿಲ್ಲ ಹನುಮಂತು. ಹಂಗಾಗಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದಾರೆ. ಹನುಮಂತ್ ಅವ್ರು ಗೆಲ್ಬೇಕು ಅನ್ನೋದು ನಮಗೂ ಇದೆ. ಬಿಟ್ರೆ ತ್ರಿವಿಕ್ರಮ್ ಸರ್, ಅದು ಬಿಟ್ರೆ ಬೇರೆ ನಮ್ಗೆ ಯಾವ್ದು. ತ್ರಿವಿಕ್ರಮ್ ಏನು ಆಟನೇ ಆಡ್ತಾ ಇಲ್ಲ. ತ್ರಿವಿಕ್ರಮ್ ಅವ್ರ ಬಗ್ಗೆ ಓವರ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ಸ್ಟೈಲ್ ತೋರಿಸ್ತಾವ್ರೆ ಸ್ವಲ್ಪ ಇರೋದ್ರಲ್ಲಿ. ನೋಡ್ಬೇಕು ಅದು ಹೆಂಗಿರುತ್ತೆ ಅಂತ. ನೋಡೋಣ. ನನ್ಗನ್ಸೋ ಮಟ್ಟಿಗೆ ಹನುಮಂತ ಬರ್ತಾ ಇದೀನಿ.